ಇಂದು ನಾಡಿನೆಲ್ಲೆಡೆ ದೇವಕಿ ನಂದನ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಮನೆ ಮಾಡಿತ್ತು. ಇನ್ನು ಇಸ್ಕಾನ್ನಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸಿದ್ದು ಅದರ ಸಂಭ್ರಮಾಚರಣೆ ಹೇಗಿತ್ತು ನೋಡೋಣ. ನಾಡಿನೆಲ್ಲೆಡೆ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ. ಶ್ರೀಕೃಷ್ಣನಿಗೆ ವಿಶೇಷ ಅಲಂಕಾರ, ಪೂಜೆ, ಲಕ್ಷಾಂತರ ಮಂದಿಯಿಂದ ಮುರಾರಿ ದರ್ಶನ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಇಸ್ಕಾನ್ ದೇವಾಲಯದಲ್ಲಿ ಶ್ರೀಕೃಷ್ಣನ ಆರಾಧನೆಯ ಸಂಭ್ರಮ ಜೋರಾಗಿದೆ. ಬೆಳಗ್ಗೆ 4 ಗಂಟೆಯಿಂದಲೇ ಜಗದೋದ್ಧಾರಕನಿಗೆ ವಿಶೇಷ ಅಭಿಷೇಕ, ಪೂಜೆ ಪುನಸ್ಕಾರಗಳು ನಡೆದವು. ವಿವಿಧ ಬಗೆಯ ಹೂವುಗಳ ತೋರಣ, ಕಲರ್ ಲೈಟಿಂಗ್ಸ್, ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡು ಹಬ್ಬದ ಕಳೆಗಟ್ಟಿತ್ತು. ಅಲ್ಲದೆ ಕೃಷ್ಣನಿಗೆ ಪುಷ್ಪಾಂಜಲಿ ಸೇವೆ, ಪಂಚಾಭಿಷೇಕ, ಗುರುಪೂಜೆ, ಶ್ರೀನಿವಾಸ ಪೂಜೆ ನೆರವೇರಿಸಿದ್ರು. ಬಂಗಾರದಲ್ಲಿ ಕಂಗೊಳಿಸುತ್ತಿದ್ದ ಕೃಷ್ಣ ಮಂದಿರದಲ್ಲಿ ಭಜನೆ, ಭಕ್ತರ ನೃತ್ಯ, ರಾಮನಾಮ ಸ್ಮರಣೆ, ಜೈಕಾರ ಮೊಳಗಿತ್ತು. ಇನ್ನು ಭಕ್ತರೆಲ್ಲ ಸರತಿ ಸಾಲಿನಲ್ಲಿ ನಿಂತು ಕೃಷ್ಣನನ್ನು ನೋಡೋದಕ್ಕೆ 2 ಕಣ್ಣು ಸಾಲದು ಎನ್ನುತ್ತಿದ್ದಾರೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಸ್ವಾಮಿ ನೋಡೋಣ ಅಂತ ಇವತ್ತು ಇಸ್ಕಾನಿಗೆ ಬಂದಿದ್ದೀವಿ. ತುಂಬಾ ಕ್ರೌಡ್ ಇದೆ, ಆದ್ರೂ ಕೂಡ ಜನ ಇದ್ರು ತುಂಬಾ ಖುಷಿಯಾಗಿ ಬರ್ತಾ ಇದೀವಿ. ಮಕ್ಕಳೆಲ್ಲ ಪುಟ್ಟ ಮಕ್ಕಳೆಲ್ಲ ಕೃಷ್ಣನ್ ಡ್ರೆಸ್ ಹಾಕೊಂಡು, ರಾಧೆ ಡ್ರೆಸ್ ಹಾಕೊಂಡು ಬರ್ತಾ ಇದ್ದಾರೆ. ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಪುಟ್ಟ ಕೃಷ್ಣನೇ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಕೃಷ್ಣ ಈಸ್ ಆಲ್, ಕೃಷ್ಣ ಈಸ್ ಗಾಡ್, ಕೃಷ್ಣ ಈಸ್ ಫ್ರೆಂಡ್, ಕೃಷ್ಣ ಆಲ್ ಕೃಷ್ಣ. ನಮ್ಗೆ ಏನೇ ಕಷ್ಟ ಬಂದ್ರು, ಏನೇ ಅಂದ್ರು ಒಂದ್ಸತಿ ಕೃಷ್ಣ ಅಂತ ಹೇಳಿದ್ರೆ ಎಲ್ಲ ಆಟೋಮೆಟಿಕ್ಲಿ ಅದು ಹೋಗೇ ಬಿಡುತ್ತೆ. ಐ ಲವ್ ಮೈ ಕೃಷ್ಣ. ಇಲ್ಲಿ ಬರೋದೇ ಒಂದು ಏನಂತಾರೆ, ಒಂದು ಅದೃಷ್ಟ ಅನ್ಬೇಕು. ಈ ದಿನ ಬಂದು ಕೃಷ್ಣನ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳಿದ್ರೆ ಎಲ್ಲ ನಮ್ದು ದುಃಖ ಎಲ್ಲ ಮಾಯ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಇನ್ನು 108 ತರಹ ಪ್ರಸಾದದ ವಿಶೇಷ ನೈವೇದ್ಯಗೊಂಡಿದ್ದ ಕೃಷ್ಣನನ್ನು ಕಣ್ಣು ತುಂಬಿಕೊಳ್ಳಲು ಭಕ್ತರ ದಂಡೆ ಹರಿದು ಬಂದಿತ್ತು. ಹೀಗಾಗಿ ಇಸ್ಕಾನ್ ದೇಗುಲದ ಬಳಿ ಹೆಚ್ಚಿನ ಪೊಲೀಸ್ ಭದ್ರತೆ ನೀಡಲಾಗಿತ್ತು. ಜೊತೆಗೆ ಸುಮಾರು 1,500ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿ ಬಂದಂತಹ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಸೇವೆ ಸಲ್ಲಿಸಿದ್ರು. ಕೆಲ ಮಕ್ಕಳು ಕೃಷ್ಣನ ವೇಷಭೂಷಣ ಧರಿಸಿ ಕಂಗೊಳಿಸಿದ್ರು. ಇನ್ನು ಕೃಷ್ಣ ನಮಗೆ ಅವಿಭಾಜ್ಯ ಅಂಗ ಇದ್ದಂತೆ. ಕೃಷ್ಣ ಇಲ್ಲ ಅಂದ್ರೆ ನಮಗೆ ಉಸಿರೇ ಆಡೋದಿಲ್ಲ. ಸ್ವಯಂ ಪ್ರೇರಿತವಾಗಿ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ. ಹೀಗಾಗಿ ಇಸ್ಕಾನ್ ದೇವಾಲಯಕ್ಕೆ ಧನ್ಯವಾದ ತಿಳಿಸುತ್ತೇವೆ ಎಂದಿದ್ದಾರೆ ಭಕ್ತರು. ಇನ್ನು ಸುಮಾರು 2 ಲಕ್ಷ ಜನ ಇಸ್ಕಾನ್ಗೆ ಬರುವ ನಿರೀಕ್ಷೆ ಇದೆ. ರಾತ್ರಿ 12 ಗಂಟೆವರೆಗೂ ದೇವಾಲಯ ತೆರೆದಿರಲಿದೆ ಎಂದು ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದೆ. ಸುಮಾರು 2 ಲಕ್ಷ ಜನ ಭಕ್ತಾದಿಗಳು ಬಂದು ಇಲ್ಲಿ ದರ್ಶನ ಮಾಡ್ತಾರೆ ಅನ್ನೋ ಒಂದು ಅಂದಾಜಿದೆ. ಈಗಾಗಲೇ ಬೆಳಗ್ಗೆಯಿಂದ ಹಲವಾರು ಜನ ಬಂದು ದರ್ಶನ ಮಾಡಿದ್ದಾರೆ. ಇವತ್ತಿನ ವಿಶೇಷವಾಗಿ ಪಟ್ಟು ಪೀತಾಂಬರ ಅಲಂಕಾರ ಕೃಷ್ಣ ಮತ್ತು ರಾಧೆ ಮತ್ತು ಎಲ್ಲ ವಿಗ್ರಹಗಳು ಮಾಡಿದ್ದೀವಿ. 4 ಬಾರಿ ಇಲ್ಲಿ ರಾಧಾಕೃಷ್ಣರಿಗೆ ಅಭಿಷೇಕ ನಡೀತಾ ಇದೆ. 2 ಬಾಲಗೋಪಾಲರ ಮೂರ್ತಿಗಳನ್ನು ಕೂಡ ತಂದಿದ್ದೀವಿ. ಮಧ್ಯರಾತ್ರಿ ಅಭಿಷೇಕ 10 ಗಂಟೆಯಿಂದ ಶುರುವಾಗಿ 12 ಗಂಟೆವರೆಗೂ ಅಭಿಷೇಕ ಇರುತ್ತೆ. ಮಹಾಮಂಗಳಾರತಿ ಇರುತ್ತೆ. ಬರೋ ಭಕ್ತರಿಗೆಲ್ಲ ಸುಗಮವಾಗಿ ದರ್ಶನ ಆಗಬೇಕು ಅಂತ ಒಳ್ಳೆ ವ್ಯವಸ್ಥೆ ಮಾಡಿದ್ದೇವೆ. ಸುಮಾರು 1 ಲಕ್ಷ ಲಡ್ಡು ಪ್ರಸಾದವನ್ನು ಕೂಡ ಮಾಡಿ ವಿತರಿಸ್ತಾ ಇದ್ದೀವಿ. ಕೃಷ್ಣ ಜನ್ಮಾಷ್ಟಮಿ ವಿಜೃಂಭಣೆಯಿಂದ ನಡೀತಾ ಇದೆ. ಒಟ್ಟಾರೆ ವಿಷ್ಣುವಿನ 8ನೇ ಅವತಾರ ದೇವಕಿ ನಂದನ ಜೀವನವೇ ಒಂದು ಪ್ರೇರಣೆ. ಒಟ್ನಲ್ಲಿ ಜಗದೋದ್ಧಾರಕ ಎಲ್ಲರಿಗೂ ಒಳಿತು ಮಾಡಲಿ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.